ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಜೆಪಿ ನಗರದಲ್ಲಿ ಬಡ ಕುಟುಂಬದ ಮೇಲೆ ಅಧಿಕಾರಿಗಳ ದರ್ಪ, ಸ್ವತ್ತಿನ ವಿವಾದಕ್ಕೆ ಹೊಸ ತಿರುವು. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜೆಪಿ ನಗರದ ಬಡ ಕುಟುಂಬ ಬಿಎ ಆದಿನಾರಾಯಣಪ್ಪ ಅವರ ಮೇಲೆ ಪಂಚಾಯಿತಿ ಅಧಿಕಾರಿಗಳ ಕ್ರಮ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಆದಿನಾರಾಯಣಪ್ಪ ಅವರ ಕುಟುಂಬ ಹೇಳುವಂತೆ ಹೌಸ್ ಲಿಸ್ಟ್ ಮತ್ತು ದಾಖಲೆಗಳ ಆಧಾರದ ಮೇಲೆ ಆಗಿನ ಪಂಚಾಯಿತಿ ಅಧಿಕಾರಿಗಳೇ ಪೂರ್ವದಲ್ಲಿ ಅವರಿಗೆ ಮನೆ ನಿರ್ಮಾಣಕ್ಕೆ ಅನುಮತಿ ನೀಡಿದ್ರು. ಆದರೆ ಪ್ರಸ್ತುತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅದನ್ನೇ ಅಕ್ರಮ ಅಂತ ಹೇಳ್ತಾ ಇದ್ದು, ಇದರಲ್ಲಿ ನ್ಯಾಯ ಎಲ್ಲಿದೆ ಅಂತ ಕುಟುಂಬವು ಪ್ರಶ್ನಿಸಿದೆ. ಜೆಪಿ ನಗರದಲ್ಲಿ 6/1 ಹೌಸ್ ಲಿಸ್ಟ್ ಸಂಖ್ಯೆಯ ಸ್ವತ್ತು ಪೂರ್ವ ಪಶ್ಚಿಮ 45 ಅಡಿ, ಉತ್ತರ ದಕ್ಷಿಣ 30 ಅಡಿ ಅವರನ್ನ ಕ್ರಯದ ಮೂಲಕ ಪಡೆದಿದ್ದು, ಪಕ್ಕದ 30-10 ಅಡಿ ಭಾಗವನ್ನು ಅನುಭವದ ಆಧಾರದಲ್ಲಿ ಬಳಕೆ ಮಾಡ್ತಿದ್ರು. 2009-10ರಲ್ಲಿ ಅಧಿಕಾರಿಗಳೇ ಈ ಎರಡೂ ಭಾಗಗಳನ್ನು ಒಟ್ಟುಗೂಡಿಸಿ ಹೌಸ್ ಲಿಸ್ಟ್ ಪ್ರಮಾಣ ಪತ್ರ ನೀಡಿದ್ದು, ಪೂರ್ವ ಪಶ್ಚಿಮ 30 ಅಡಿ ಹಾಗೂ ಉತ್ತರ ದಕ್ಷಿಣ 55 ಅಡಿ ಅಳತೆಯ ಖಾತೆ ಮಾಡಿಕೊಟ್ಟಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಪಂಚಾಯಿತಿ ಅಧಿಕಾರಿಗಳು ದಾಖಲೆಗಳನ್ನು ಪ್ರಶ್ನಿಸಿ ಯಾವುದೇ ನೋಟಿಸ್ ನೀಡದೆ ಸ್ಥಳಕ್ಕೆ ಬಂದು ಫೋಟೋ, ವಿಡಿಯೋ ಚಿತ್ರೀಕರಣ ನಡೆಸಿ ಮನೆ ತೆರವು ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ. ಇದರ ಪರಿಣಾಮವಾಗಿ ಕುಟುಂಬ ಹಾಗೂ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ ಯಾವುದೇ ಸರ್ಕಾರ ಅಥವಾ ನ್ಯಾಯಾಲಯದಿಂದ ನೋಟಿಸ್ ಬಂದಿಲ್ಲ. ಹೀಗಿರುವಾಗ ದೊಡ್ಡ ಜೆಸಿಬಿ ಯಂತ್ರಗಳನ್ನು ಕರೆಸಿ ಮನೆ ತೆರವು ಮಾಡಲು ಯತ್ನಿಸುತ್ತಿರುವುದು ಅಧಿಕಾರಿಗಳ ದರ್ಪದ ಉದಾಹರಣೆ ಅಂತ ಆದಿನಾರಾಯಣಪ್ಪ ಆರೋಪಿಸಿದರು. ಇವಾಗ ಏಕಾಏಕಿ ಯಾವಾಗ್ಲೂ ಏಕಾಏಕಿ ಬರೋದು, ನಮ್ಗೆ ಕಿರುಕುಳ ಕೊಡೋದು, ಪ್ಲಸ್ ವಿತೌಟ್ ನೋಟಿಸ್ ಬರ್ತಾರೆ. ಏನೋ ಅದೇನೋ ವಿಡಿಯೋ ಮಾಡ್ಕೊಳ್ತಾರೆ, ನಾಳೆ ಬರ್ತೀವಿ ಏನೇನೋ ಹೇಳ್ತಾರೆ, ಹೊರಟೋಗ್ತಾರೆ. ನಮ್ಮವ್ರು ಮನೇಲಿ ಇರ್ತಾರೆ, ಮಿಸಸ್ಸು ಇಲ್ಲ ನಮ್ಮಮ್ಮ ಯಾರು ಇರ್ತಾರೆ, ಹೆಣ್ಮಕ್ಳು ಬರ್ತಾರೆ, ಏನೋ ಒಂದು ಹೇಳ್ಬಿಟ್ಟು ಹೊರಟೋಗ್ತಾರೆ. ಮತ್ತೆ ಮಾರನೇ ದಿವಸ ಬರ್ತಾರೆ, ಕಿರುಕುಳ ಇದು 3ನೇ ಸಲ ಬರ್ತಾ ಇದ್ದಾರೆ. ಯಾವಾಗ ನೋಡಿದ್ರು ಕಿರುಕುಳ ಕೊಡ್ತಾರೆ ಹೊತ್ತು ವಿತೌಟ್ ರೈಟಿಂಗ್ ಅಲ್ಲಿ ಏನೇ ಯಾವುದೇ. ಸರ್, ಅವರು ಆರೋಪ ಏನಂದ್ರೆ ಇದು ಸರ್ಕಾರಿ ಜಮೀನು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಸರ್ಕಾರಿ ಜಮೀನು ಆಗಿದ್ರು ಪಕ್ಕದಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಯಾರಾದರೂ ಇರಲಿ ಎಲ್ಲರಿಗೂ ನೋಟಿಸ್ ಕೊಡಬೇಕು. ಅಲ್ಲಿ ಸರ್ಕಾರ ಇರಲಿ, ಅನ್ಅಫಿಷಿಯಲ್ ಅಂದ್ರೆ ಖಾಸಗಿ ಇರಲಿ, ನೋಟಿಸ್ ಕೊಡಬೇಕಲ್ವಾ? ನಿಮ್ಗೆ ನೋಟಿಸ್ ಕೊಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ವಿತೌಟ್ ನೋಟಿಸ್ ಬರ್ತಾ ಇದ್ದಾರೆ, ಯಾವುದೇ ನೋಟಿಸ್ ಇಲ್ಲ, ಹಾಜರು ಹಾಕಿದ್ದಾರೆ. ಒಂದು ನೋಟಿಸ್ ಕೊಟ್ಟಿರೋದು ನಮ್ಗೆ ಸಿಪ್ ತೋರಿಸಿ, ಎಂಡಾಸ್ಮೆಂಟ್ ತೋರಿಸಿ ಸಾಕು, ನಾವೇ ಬಿಟ್ಕೊಡ್ತೀವಿ. ನಾವು ಕಾನೂನಿಗಿಂತ ದೊಡ್ಡವರಲ್ಲ. ಕಡೆಯದಾಗಿ ನೀವು ಏನು ಹೇಳಕ್ ಇಷ್ಟಪಡ್ತೀವಿ ಸರ್? ನಾವು ಇದು ಏಕಾಏಕಿ ನಮ್ಗಿರೋದು ಇವಾಗ ಉತ್ತರ ದಕ್ಷಿಣ ಬಂದ್ಬಿಟ್ಟು ಉತ್ತರ ದಕ್ಷಿಣ 55 ಅಡಿ, ಪೂರ್ವ ಪಶ್ಚಿಮ ಬಂದ್ಬಿಟ್ಟು 30 ಅಡಿಗಳಿರುತ್ತೆ ನಮಗೆ. ಅದಕ್ಕೆ ಚೆಕ್ಬಂದಿ ಬಂದ್ಬಿಟ್ಟು ಪೂರ್ವಕ್ಕೆ ರಸ್ತೆ ಇರುತ್ತೆ, ಪಶ್ಚಿಮಕ್ಕೆ ಸ್ವಂತ ಜಾಗ ಇರುತ್ತೆ, ಉತ್ತರಕ್ಕೆ ಗುಡಿಬಂಡೆ ರಸ್ತೆ ಇರುತ್ತೆ, ದಕ್ಷಿಣಕ್ಕೆ ಬಂದ್ಬಿಟ್ಟು 2ನೇ ನಂಬರ್ ನಿವೇಶನ ಇರುತ್ತೆ ನಮಗೆ. ಇದೇ ಚೆಕ್ಬಂದಿ ಯಥಾಯಥ ಸ್ಥಿತಿ ನಡಿಬೇಕು ಅಂತ ನಾವು ಹೇಳ್ಕೊಡ್ತಾ ಇದ್ದೀವಿ. ನಾವು ಬಿಡಿಒ ಅವ್ರು ಕೇಳೋದು ಏನಂದ್ರೆ, ನಮ್ಗೆ ನೋಟಿಸ್ ಕೊಡ್ತೀರಾ ಬರ್ತಾ ಇದ್ದೀರಾ, ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ ಅದೊಂದು ಗೌರ್ಮೆಂಟ್ ರೂಲ್ಸ್ ಇಂದ ನಮ್ಗೆ ನೋಟಿಸ್ ಕೊಡಿ, ಈ ಥರ ನೀವು ಒತ್ತುವರಿ ಮಾಡಿದ್ದೀರಾ ಅಂತ ನಮ್ಗೆ ನೋಟಿಸ್ ಕೊಡಿ, ಮತ್ತೆ ನಾವು ಗೌರವ ಕೊಡ್ತೀವಿ. ಇಲ್ಲ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಒತ್ತುವರಿಯನ್ನು ಬಿಟ್ಕೊಡುವುದಿಲ್ಲ. ನೋಟಿಸ್ ಕೊಟ್ಟಿದ್ದೀವಿ, ಕಾಲಾವಕಾಶ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅವರು ಸ್ಥಳ ಮಾಜರ್ ಹಾಕಿದ್ದಾರೆ. ಮತ್ತೆ ನಾವು ಅವರಿಗೆ ಇನ್ನ ನಮ್ಗೆ 7 ದಿವಸ ಕಾಲಾವಕಾಶ ಕೊಟ್ಟಿದ್ರು. 9ನೇ ತಾರೀಕು ಬಂದು 7 ದಿವಸ ಕಾಲಾವಕಾಶ ಕೊಟ್ಟಿದ್ರು. ನಾವು 15ನೇ ತಾರೀಕು ಮತ್ತೆ ರಿಪ್ಲೈ ಒಂದು PDOಗೆ ಮತ್ತೆ ಇವಾಗ ಒಂದು ರಿಪ್ಲೈ ಕೊಟ್ಟಿದ್ದೀವಿ. ಏನು ಆಲ್ರೆಡಿ ನಮ್ಗಿನ್ನ ಸಮಯ ಬೇಕಾಗುತ್ತೆ ಅಂತ 1 ತಿಂಗಳು ಕಾಲಾವಕಾಶ ಕೇಳಿದ್ದೀವಿ. ಎಷ್ಟು ದಿನ ಬೇಕು ಸರ್ ನಿಮಗೆ? ಇನ್ನ 1 ತಿಂಗಳು ಬೇಕು ಕಾಲಾವಕಾಶ. ಇವಾಗ ಆಲ್ರೆಡಿ ಇನ್ನ 1 ತಿಂಗಳು ಬೇಕಾಗಿದೆ ಕಾಲಾವಕಾಶ. ಕೊಟ್ಟರೆ ನಾವು ದಾಖಲೆಗಳು ಒದಗಿಸ್ತೀವಿ ಅಂತ ಹೇಳ್ತೀವಿ, ಹೊತ್ತು ಒದಗಿಸಿಲ್ಲ ಅಂತ ಹೇಳಿಲ್ಲ. ಸರ್ಕಾರದ್ದು ಈ ಜಾಗ ಸರ್ಕಾರದ್ದು ಅಂತ ಗೊತ್ತಾದ್ರೆ ಬಿಟ್ಕೊಡ್ತೀರಾ? ಬಿಟ್ಕೊಡ್ತೀವಿ ಸ್ವಾಮಿ. ಕುಟುಂಬದವರು ತಮ್ಮ ಬಳಿ ಎಲ್ಲ ದಾಖಲೆಗಳಿದ್ದು 30 ದಿನಗಳ ಅವಧಿ ನೀಡಿದ್ರೆ ನಾವು ಎಲ್ಲ ದಾಖಲೆಗಳನ್ನು ತಾಲೂಕು ಪಂಚಾಯಿತಿ ಕಚೇರಿಗೆ ಸಲ್ಲಿಸಲು ಸಿದ್ಧರಾಗಿದ್ದೇವೆ ಅಂತ ಹೇಳಿದ್ರು. ಆದರೆ ಅಧಿಕಾರಿಗಳು ಕೇವಲ 8 ದಿನಗಳ ಅವಧಿ ನೀಡಿರೋದ್ರಿಂದ ಕುಟುಂಬ ನೊಂದಿದೆ. ನಾವು ನಿಜವಾಗಿಯೂ ಸರ್ಕಾರದ ಭೂಮಿಯಲ್ಲಿದ್ದರೆ ತಕ್ಷಣ ತೆರವು ಮಾಡ್ತೇವೆ, ಆದರೆ ಯಾವುದೇ ನೋಟಿಸ್ ಇಲ್ಲದೆ ಮನೆ ತೆರವು ಮಾಡೋದು ಅನ್ಯಾಯ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆಯವರು ಹಾಜರಿದ್ದರು. ಮಹೇಶ್ ಗುಡಿಬಂಡೆ, ಸುಮನ್ ಟಿವಿ.